ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ನಡೆದ ರಾಷ್ಟ್ರಪ್ರೇಮ ಉದ್ವೇಪನಗೊಳಿಸುವಂತಹ ತಿರಂಗ ಯಾತ್ರೆಯ ಹಿರಿಯರು ಕಿರಿಯರು ಅಭೂತಪೂರ್ವವಾಗಿ ನಡೆದು ಯಶಸ್ಸುಗೊಂಡಿದ್ದು ಕೈಜೋಡಿಸಿದಂತಹ ಕಾರ್ಯಕರ್ತರು, ವಿದ್ಯಾರ್ಥಿಗಳು, ವರ್ತಕರು, ಮಾಧ್ಯಮಗಳು, ಪೊಲೀಸ್ ಇಲಾಖೆ ಸೇರಿದಂತೆ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ಪುತ್ತೂರು ಬಿಜೆಪಿ ಮಾಧ್ಯಮ ವಕ್ತಾರ ರಾಜೇಶ್ ಬನ್ನೂರು ಹೇಳಿದ್ದಾರೆ. ಇವರು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ವಿಕಸಿತ ಭಾರತ ಪರಿಕಲ್ಪನೆಗೆ ಪೂರಕವಾಗಿ ರಾಷ್ಟ್ರ ಮೊದಲು ಎನ್ನುವ ಸಂದೇಶದೊಂದಿಗೆ ನಡೆದಂತಹ ತಿರಂಗ ಯಾತ್ರೆಯು ಮಳೆಯ ನಡುವೆಯೂ ಯಶಸ್ಸುಗೊಳ್ಳಲು ಪ್ರತ್ಯೇಕ ಹಾಗೂ ಪರೋಕ್ಷವಾಗಿ ಶ್ರಮಿಸಿದ ದೇಶಭಕ್ತರಿಗೆ ಧನ್ಯವಾದ ಸಲ್ಲಿಸುವುದಾಗಿ ಹೇಳಿದರು. ಆಗಸ್ಟ್ 13, 14 ಹಾಗೂ 15ರಂದು ಹರ್ ಘರ್ ತಿರಂಗ ಕಾರ್ಯಕ್ರಮ ನಡೆಯಲಿದ್ದು, ಈ 3 ದಿನಗಳಲ್ಲೂ ಪ್ರತಿ ಮನೆಗಳಲ್ಲಿ ಬೆಳಿಗ್ಗೆ 7 ಗಂಟೆಗೆ ರಾಷ್ಟ್ರಧ್ವಜ ಹಾರಿಸಿ ಸಂಜೆ ಧ್ವಜಾರೋಹಣ ನಡೆಸಬೇಕು. ಬಟ್ಟೆಯ ರಾಷ್ಟ್ರಧ್ವಜವನ್ನು ಬಳಸಬೇಕು. ಸ್ವಯಂ ಪ್ರೇರಿತರಾಗಿ ಪ್ರತಿಯೊಬ್ಬರು ಈ ಮಹತ್ವದ ಕಾರ್ಯದಲ್ಲಿ ಪಾಲ್ಗೊಂಡು ರಾಷ್ಟ್ರದ ಗೌರವ ಹೆಚ್ಚಿಸಬೇಕು ಎಂದು ವಿನಂತಿಸಿಕೊಳ್ಳುವುದಾಗಿ ಹೇಳಿದರು. ಪುತ್ತೂರಿನ ತಿರಂಗ ಯಾತ್ರೆ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ತಿರಂಗ ಜೋಡಿಸಿಕೊಳ್ಳುವ ಸಂದರ್ಭದಲ್ಲಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಲಾಗಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಆರೋಪಿಸಿರುವ ವಿಚಾರಕ್ಕೆ ಉತ್ತರಿಸಿದಂತಹ ರಾಜೇಶ್ ಬನ್ನೂರು, ಈ ದೇಶದ ಅನ್ನ ತಿನ್ನುವ ಯಾರೂ ಧ್ವಜಕ್ಕೆ ಅಪಮಾನ ಮಾಡೋದಿಲ್ಲ. ಇದು AI ತಂತ್ರಜ್ಞಾನ ಬಳಸಿ ಮಾಡಿರುವ ಆರೋಪವಿರಬಹುದು. ಅಪಮಾನ ಮಾಡುವ ಯಾವುದೇ ಘಟನೆಗಳು ಇಲ್ಲಿ ಆಗಿಲ್ಲ ಎಂದು ರಾಜೇಶ್ ಬನ್ನೂರು ಸ್ಪಷ್ಟಪಡಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಪ್ರಚಾರ ಮಾಧ್ಯಮ ಪ್ರಮುಖ ಸತೀಶ್ ನಾಯ್ಕ, ನಗರಸಭೆ ಮಾಜಿ ಅಧ್ಯಕ್ಷೆ ಲೀಲಾವತಿ ಅನುನಾಯ್ಕ, ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಯುವರಾಜ್ ಪೆರಿಯತ್ತೋಡಿ, ಶಶಿಧರ್ ನಾಯ್ಕ, ಗ್ರಾಮಾಂತರ ಮಂಡಲದ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಚಾಕೋಟೆ ಉಪಸ್ಥಿತರಿದ್ದರು. 12, 13, 14, 15 ತಾರೀಕಿಗೆ ಮೋದಿಜಿಯವರ ಏನು ಆಶಯಗಳಿದೆಯೋ ಪ್ರತಿಯೊಂದು ಮನೆಯಲ್ಲಿಯೂ ರಾಷ್ಟ್ರಧ್ವಜವನ್ನು ಹಾರಿಸಬೇಕೆಂಬ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಬೆಳಿಗ್ಗೆ ರಾಷ್ಟ್ರಧ್ವಜವನ್ನು ಹಾರಿಸಬೇಕು, ಸಂಜೆ ಆಗೋ ಅದನ್ನು ಕೆಳಗಿಳಿಸಬೇಕು. ಅದು ಬಹಳ ಜವಾಬ್ದಾರಿತ ಕೆಲಸ. ಆದ್ದರಿಂದ ಅದನ್ನು ಎಲ್ಲ ಸಾರ್ವಜನಿಕರು ದಯವಿಟ್ಟು ಈ ಒಂದು ವಿಚಾರಗಳನ್ನು ಮನದಟ್ಟು ಮಾಡಿಕೊಳ್ಳಬೇಕು. ಈ ತಿಂಗಳ 13, 14 ಮತ್ತು 15ನೇ ತಾರೀಕಿಗೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಂದ್ರೆ ನಾವು ಇಲ್ಲಿ ಪುತ್ತೂರಿನ ಮಹಾಜನತೆಯಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಒಟ್ಟು ನಮ್ಮದು ನಿನ್ನೆಯ ಯಶಸ್ವಿಯಾದ ಕಾರ್ಯಕ್ರಮದ ಬಗ್ಗೆ ಜನರಿಗೆ ಒಂದು ಅಭಿನಂದನೆ, ಪತ್ರಕರ್ತರ ಅಭಿನಂದನೆ ಮತ್ತು ಆ ಕಾರ್ಯಕ್ರಮದ ಯಶಸ್ವಿ ಕಾರಣಕರ್ತ ಎಲ್ಲರಿಗೂ ನಿಮ್ಮ ಮುಖಾಂತರ ಅಭಿನಂದನೆ ಸಲ್ಲಿಸಲಿಕ್ಕೆ ಸಂತೋಷ ಪಡ್ತಿದ್ವಿ. ನಮ್ಮಲ್ಲಿ ಹೇಗೆ ಅಂತ ಕೇಳಿದ್ರೆ, ನಮ್ಮ ಆಶಯ ಹೇಗೆ ಅಂತ ಕೇಳಿದ್ರೆ, ಪುತ್ತೂರಿನ ಇರುವಂತ ಪ್ರತಿಯೊಂದು ಮನೆಗಳಲ್ಲಿ, ಅದು ಅವರ ಮನೆ, ಇವರ ಮನೆ, ಆಯ್ತು ಈ ಮನೆ ಅಂತಿಲ್ಲ, ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಬೆಳಿಗ್ಗೆ 7 ಗಂಟೆಗೆ ಧ್ವಜಾರೋಹಣ ಆಗಬೇಕು. ಸಂಜೆ ಸೂರ್ಯಾಸ್ತಮಾನದ ಮೊದಲು ಧ್ವಜವನ್ನು ಇಳಿಸಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡುವಂಥದ್ದು. ಪ್ರತಿ ಮನೆಯಲ್ಲಿ ಅದನ್ನು ಕಡ್ಡಾಯವಾಗಿ ಹಾಕಬೇಕಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ರಾಷ್ಟ್ರಧ್ವಜ ಯಾರು ಬೇಕಾದ್ರೂ ಹಾಕೊಳ್ಬೋದು. ಆ ನಿಟ್ಟಿನಲ್ಲಿ ಈಗಾಗಲೇ ಮೋದಿಜಿಯವರು ಕರೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರ ಕರೆಯನ್ನು ನಾವಿಲ್ಲಿ ಮಾಧ್ಯಮದ ಮೂಲಕ ಪುತ್ತೂರಿನಲ್ಲಿ ತಿಳಿಸ್ತಾ ಇದ್ದೇವೆ. ಸ್ವಯಂ ಪ್ರೇರಿತ. ಪ್ಲಾಸ್ಟಿಕ್ ಧ್ವಜವನ್ನು ಬಳಸಲಿಕ್ಕಿಲ್ಲ, ಬಟ್ಟೆದ್ದೇ ಆಗಬೇಕು. ಯಾವುದೇ ಕಾರಣಕ್ಕೂ ಕೋಲನ್ನು ಧ್ವಜವನ್ನು ಹೀಗೆ ಅಡ್ಡಕ್ಕೆ ಹಾಕೋದು, ಉದ್ದಕ್ಕೆ ಹಾಕೋದು, ಏನಿದೆ ಸ್ಟ್ರೈಟ್ ಆಗಿ ಮಾಡಿಕೊಳ್ಳುವಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು. ಈಗ ನೋಡಿ, ನಿಮಗೆ ಯಾವುದೇ ಕಾರ್ಯಕ್ರಮಗಳನ್ನು ಏನಂದ್ರೆ ಯಾಕೆ ಬಂದಿದ್ದಾರೆ A1 ಅಂತ ಉಂಟಲ್ಲ, ನನಗೆ ಗೊತ್ತಿಲ್ಲ ಅದರ ಬಗ್ಗೆ. ಏನು ಬೇಕಾದ್ರೆ ಮಾಡ್ಬೋದು. ಯಾರಾದರೂ ಯಾರೇ ಆಗಿಲ್ಲ, ನಾವು ಅಂತ ಹೇಳೋದು ಈ ದೇಶದ ಪ್ರಜೆ ಅವನು ಯಾವುದೇ ಆಗಿರ್ಬೋದು, ಅನ್ನ ತಿನ್ನುವನೆಲ್ಲ ನೆಲಕ್ಕೆ ಬಿಸಾಡ್ತಾನ ಆ ಧ್ವಜವನ್ನು. ಯಾರು ಮಾಡಲಿಕ್ಕಿಲ್ಲ. ಅಪವಾದಗಳನ್ನು ತುಂಬ ಮಾಡ್ಬೋದು, ಹಾಗೆ ಹೀಗೆ ಅಂತೇಳಿ. ಕಾರ್ಯಕ್ರಮ ಯಶಸ್ವಿಗಳಾಗುವುದಿಲ್ಲ, ಬರ್ತದೆ, ಇರುವುದಿಲ್ಲ ಅಂತ ಬರುವುದಿಲ್ಲ ಅಂತಲ್ಲ. ಆ ನಿಟ್ಟಿನಲ್ಲಿ ಯಾರೂ ಕೂಡ ಧ್ವಜಕ್ಕೆ ಅಪಮಾನ ಆಗಲಿಲ್ಲ ಎಂಬ ವಿಶ್ವಾಸ ನಮ್ಮಲ್ಲಿದೆ. ಮತ್ತೆ ಯಾರಾದರೂ ಬಂದಿದ್ದಕ್ಕೆ ನಾವು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಇದೆಲ್ಲ ಅದ್ರ ಬಗ್ಗೆ ದೂರು ನೀಡುವುದು ಹಾಗೆ ಯಾವುದು ಕೇಸ್ ಮಾಡುವುದು ಹಾಗೆ ಇಲ್ಲ, ಏನಿಲ್ಲ. ಅಂಥದ್ದು ಪ್ರಕರಣ ಅಂದರೆ ತಾನೇ ಕೇಸ್ ಮಾಡೋದು. ಅಲ್ಲ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಹೋಗ್ತಾ ಇರೋದಕ್ಕೆ ನೀವು ಕೇಸ್ ಮಾಡಿ ಇಲ್ಲ, ಏನು ಮಾಡೋದು. ಅವರವರಿಗೆ ಬುದ್ಧಿವಂತ ಆಗಬೇಕಷ್ಟೇ, ಸರಿಯಾಗ.